ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೊಸ ರುಚಿ ಅಂತಲೇ ಹೇಳ್ಬೋದು. ಹಾಗೂ ಮಕ್ಕಳಿಗೂ ಕೂಡ ಇಷ್ಟ ಆಗ್ಬೋದು. ತರಕಾರಿಗಳು ಯಾರು ತಿನ್ನಲ್ಲ ಅವರಿಗೆ ಈ ಥರ ಒಂದು ತರಕಾರಿಗಳನ್ನು ಆ್ಯಡ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತರಕಾರಿ ಕೂಡ ತಿಂದ ಹಾಗಾಗತ್ತೆ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ದೋಸೆ ಮಾಡೋದಕ್ಕೆ ನಾನು 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಕ್ಲೀನಾಗಿ 2 ಸಾರಿ ತೊಳೆದ್ಬಿಟ್ಟು, ನೀವು ಬೇಕಿದ್ರೆ ರೆಗ್ಯುಲರಾಗಿ ಉಪಯೋಗಿಸುವಂತಹ ಅಕ್ಕಿಯನ್ನು ಬಳಸ್ಬೋದು ಅಥವಾ ಸೊಸೈಟಿ ಅಕ್ಕಿಯನ್ನು ಕೂಡ ಬಳಸ್ಬೋದು. ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ನಾನು 1 ಈರುಳ್ಳಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, 1 ಹಸಿ ಮೆಣಸಿನ್ಕಾಯಿ, 1 ಚಮಚದಷ್ಟು ಹಸಿ ಶುಂಠಿನ ತುರಿದಿಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು, ಕ್ಯಾರೆಟು, ಕ್ಯಾಪ್ಸಿಕಮ್ ಇವಿಷ್ಟನ್ನು ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇದನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮೊದಲಿಗೆ ಅಕ್ಕಿನ ಬಸ್ಬಿಟ್ಟು ಇದನ್ನ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ನೋಡಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು 3 ರಿಂದ 4 ಚಮಚದಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ ನಾನು. ಆ ನಂತರ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿರ್ತೀನಲ್ಲ ಪುಡಿ ಮಾಡಿ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ. ಆ ನಂತರ ಈನೋ ಸಾಲ್ಟ್ ಆಗಲಿ ಅಥವಾ ಅಡುಗೆ ಸೋಡಾನ ಒಂದು ಸ್ವಲ್ಪ ಹಾಕಬೇಕು. ನಾನಿಲ್ಲಿ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾನ. ನೀವು ಬೇಕಿದ್ರೆ ಇನೋ ಸಾಲ್ಟ್ ಕೂಡ ಹಾಕ್ಬೋದು. ಹಾಗೆ ನಾನಿಲ್ಲಿ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಮ್ಮೆ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ ದೋಸೆ ಬ್ಯಾಟರ್ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಇಷ್ಟಾದರೆ ಸಾಕು. ಈಗ ಇದನ್ನ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಈ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿ ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಹಾಕಿ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ರಿಂದ 10 ನಿಮಿಷದವರೆಗೂ ಹಿಟ್ಟು ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಇದಕ್ಕೊಂದು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ. ದೋಸೆ, ಇಡ್ಲಿ, ಚಪಾತಿ ಎಲ್ಲದರ ಜೊತೆನೂ ಅದು ಒಳ್ಳೆ ರುಚಿ ಕೊಡುತ್ತೆ. ಆ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಚಟ್ನಿ ಮಾಡ್ಕೊಳ್ಳೋಣ. ಈ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಯಿ ಬೀಜ, ಒಂದು ಅರ್ಧ ಕಪ್ನಷ್ಟು ಕಾಯಿ ಹೋಳು, 2 ಮೆಣಸಿನ್ಕಾಯಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ತೊಳೆಯಷ್ಟು ಹುಣಸೆಹಣ್ಣು ಇವಿಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಶೇಂಗಾನ ಹುರ್ಕೊಳ್ಬೇಕಾಗತ್ತೆ. ಈಗ ಒಂದು ಜಾರ್ಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ, ಕಾಯಿ ಹೋಳು, ಜೀರಿಗೆ, ನಂತರ ಹುಣಸೆಹಣ್ಣು ಇವಿಷ್ಟನ್ನು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ. ನಾನೇನು ಸಿಪ್ಪೆ ತೆಗೆಯಲ್ಲ, ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಹಾಕ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ ಶೇಂಗಾ ಚಟ್ನಿ ರೆಡಿ ಇದೆ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಮೇಲೆ ಸಾಸಿವೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇಂಗು ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ. ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು, ಬಿಸಿ ಇರುವಾಗಲೇ ಹಾಕಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ ಶೇಂಗಾ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಮಾಡ್ಕೊಳ್ಳೋಣ. ದೋಸೆ ಮಾಡ್ಕೊಳ್ಳೋದಕ್ಕೆ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ರೆ ತವಾ ಕಾದಿದೆ. ಇವಾಗ ನಾವು ದೋಸೆ ಹಿಟ್ಟನ್ನು ಇದ್ರ ಮೇಲೆ 1 ಸೌಟ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ದಪ್ಪವಾಗಿ ಹಾಕಬೇಕು. ತರಕಾರಿಗಳನ್ನೆಲ್ಲ ಹಾಕಿರೋದ್ರಿಂದ ಇದು ತೆಳ್ಳಿಗೆ ಹಾಕಕ್ಕೆ ಬರಲ್ಲ. ಸೊ ನಾನಿಲ್ಲಿ ದಪ್ಪವಾಗಿ ಹಾಕಿದ್ದೀನಿ. ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ
ವೀಕ್ಷಕರೇ, ಎಷ್ಟು ಪರ್ಫೆಕ್ಟ್ ಆದಂತಹ ವೆಜಿಟೇಬಲ್ ದೋಸೆ ರೆಡಿಯಾಗಿದೆ. ಕಲರ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಿನ ಬೆಳಿಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಇರೋರಿಗೆ ಈ ಒಂದು ಹೊಸ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.